ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಸ್ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಇವತ್ತಿನ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ನೋಡಿ ಇವತ್ತು ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡಲಿಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಒಂದು ಕಾರಣದ ಜೊತೆಗೆ ಇನ್ನು ಸಣ್ಣ ಪುಟ್ಟ ಹಲವಾರು ಕಾರಣಗಳಿರ್ಬೋದು. ಸೊ ಮೇಜರ್ ರೀಸನ್ ಅನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಒಂದ್ಸಲ ನೋಡಬಹುದು. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವತ್ತು ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಅನ್ನ ನಮ್ಮ ಟ್ವಿಟರ್ ಅಥವಾ ಎಕ್ಸ್ ಪೇಜ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೆ. ಸೊ ನೀವೆಲ್ಲರೂ ನೋಡಿದಿರಿ ಅಂದ್ಕೊಳ್ತೀನಿ. ಇನ್ ಕೇಸ್ ಇಲ್ಲಿವರೆಗೂ ಯಾರಾದ್ರೂ ಟ್ವಿಟರ್ ಬಳಸ್ತಿರೋರು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ನಮ್ಮ ID ಇಲ್ಲಿದೆ, ಫಾಲೋ ಮಾಡಬಹುದು. ಏನಾದ್ರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಇಲ್ಲಿ ಇವತ್ತು ನೋಡಬಹುದು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಂತ ನ್ಯೂಸ್ ಗಳನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬಂದ್ರೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಇವತ್ತು 20% ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್. ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿ. ನಾನು ಆಕ್ಚುಲಿ ಭಾನುವಾರದ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಬೋನಸ್ ಇದೆ ಈ ವಾರ ಅಂತ. ಬಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಮರ್ತ್ಬಿಟ್ಟೆ. ಮನುಷ್ಯ ಸಹಜ ಗುಣ ಮರೆವು. ಹಾಗಾಗಿ ತುಂಬಾ ಜನ ಟೆನ್ಸ್ ಆಗ್ಬಿಟ್ಟಿದ್ದೀರಿ ಇವತ್ತು. ಯಾಕಂದ್ರೆ ಸ್ಟಾಕ್ ಇನ್ ಕೇಸ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 60% ಡೌನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಟ್ ಇಲ್ಲೇನೋ ಭಯ ಪಡುವಂತದ್ದೇನಿಲ್ಲ. 2:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ. ನಿಮ್ಮ ಹತ್ರ 1 ಶೇರ್ ಇದ್ರೆ 2 ಶೇರ್ ಬೋನಸ್ ಆಗಿ ಸಿಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ 100 ಶೇರ್ ಇದ್ರೆ 200 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ. ಟೋಟಲ್ 300 ಶೇರ್ಸ್ ಆಗುತ್ತೆ. ಸೊ ಆ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಹಾಗಾಗಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ. ಇಲ್ಲೇನು ಭಯ ಪಡುವಂತದ್ದಿಲ್ಲ. ಒನ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟ್ ಆಗುತ್ತೆ. ಹಾಗೆ ಈ ರೀತಿ ಏನಾದರೂ 50-60% ಡೌನ್ ಆದಾಗ ನೀವು BSE ವೆಬ್ಸೈಟ್ ಅಥವಾ NSE ವೆಬ್ಸೈಟ್ ಓಪನ್ ಮಾಡಿ. ಸೊ ಅಲ್ಲಿ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಥವಾ ಯಾವುದೇ ಕಂಪನಿ ಆಗಲಿ ಈ ರೀತಿ ಅಡ್ಜಸ್ಟ್ ಆಗಿದೆ ಪ್ರೈಸ್ ಅಥವಾ ಒಂದೇ ದಿನ 50-60% ಕ್ರಾಶ್ ತೋರಿಸ್ತಾ ಇದೆ ಅಂತಂದಾಗ ಸೊ ನೀವು ಇಲ್ಲಿ ಬಂದ್ರೆ ನೋಡ್ಬೋದು ರಾಮಾ ಸ್ಟೀಲ್ ಟ್ಯೂಬ್ಸ್ ಓಪನ್ ಆಗಿದೆ. ಸೊ ಇಲ್ಲೇ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇರುತ್ತೆ ನೋಡ್ಬೋದು. ಇವತ್ತಿನ ಡೇಟ್ 19/3/2024 ಎಕ್ಸ್ ಡೇಟ್. ಬೋನಸ್ ಇಶ್ಯೂ 2:1 ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ 2 ಶೇರುಗಳು ಬೋನಸ್ ಆಗಿ ಸಿಗುತ್ತೆ. 2 shares ಆಫ್ ಎವರಿ 1 share held ಅಂತ 2:1 ಅಂದ್ರೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಹಿಂದೆ ಹಲವಾರು ಕಂಪನಿಗಳು ಈ ರೀತಿ ಅಡ್ಜಸ್ಟ್ ಆದಾಗ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ದಿನದಿಂದ ಚಾನಲ್ ಅನ್ನ ನೋಡ್ತಿರೋರಿಗೆ ಇದೇನು ಹೊಸ ವಿಷಯ ಅಲ್ಲ. ಸೊ ಇತ್ತೀಚೆಗೆ ಜಾಯ್ನ್ ಆಗಿರೋರಿಗೆ ಖಂಡಿತ ಹೊಸ ವಿಷಯನೇ. ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ. ಅವಾಗ ಆರಾಮಾಗಿ ಇರಬಹುದು. ಸೊ ಹಾಗಾಗಿನೇ ಇವತ್ತು ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೆ ಅದನ್ನ. ತುಂಬಾ ಜನ ಪ್ರಶ್ನೆ ಮಾಡಿದ್ರಿಂದ ಸೊ ಇಲ್ಲಿದೆ ನೋಡಬಹುದು. ಸೊ ಇದೇನು ಭಯ ಪಡುವಂತದ್ದಲ್ಲ. ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಇವತ್ತು TCS ಸುದ್ದಿಯಲ್ಲಿತ್ತು. ಕಾರಣ ಟಾಟಾ ಸನ್ಸ್ ಇದರಲ್ಲಿ 0.43% ಹೋಲ್ಡಿಂಗ್ ಅನ್ನು ಸೆಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿತ್ತು ಥ್ರೂ ಬ್ಲಾಕ್ ಡೀಲ್. ಸೊ ಫೈನಲಿ ಸೇಲ್ ಆಗಿದೆ. ಸೊ ನೋಡಬಹುದು 0.65% ಸ್ಟೇಕ್ ಸೇಲ್ ಆಗ್ಬೋದು ಅಂತ ಇತ್ತು. ಸುಮಾರು ನ್ಯೂಸ್ ಗಳಿತ್ತು. ಓವರ್ ಆಲ್ 2.2 crores ಶೇರ್ಸ್ ಸೇಲ್ ಆಗಿದೆ. 8,900 ಕೋಟಿ ಮೊತ್ತದ ಶೇರ್ಗಳು. ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂದಿದೆ. ಜೊತೆಗೆ ರೇಟ್ ಹೈಕ್ಸ್ ಬಗ್ಗೆ ಅಥವಾ ರೇಟ್ ಕಟ್ಸ್ ಬಗ್ಗೆ ಏನ್ ನಿರ್ಧಾರ ತಗೊಳುತ್ತೆ ಅನ್ನೋ ಅಂತ ಕ್ವಶನ್ ಮಾರ್ಕ್ ಗಳು ಈಗ ಹೇಳ್ತಾ ಇದೆ FOMC. ಸೊ ಅದು ಕೂಡ IT ಸೆಕ್ಟರ್ ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ಇವತ್ತು ಕಾರಣ ಆಗಿದೆ. ಸೊ ಅದು ಇದು 2 ನ್ಯೂಸ್ ಸೇರ್ಕೊಳ್ತು. ಹಾಗಾಗಿ ಜಾಸ್ತಿನೇ ಡೌನ್ ಫಾಲ್ TCS ಅಲ್ಲಿ ಕಂಡು ಬಂತು. ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಲಾಸ್ಟ್ 2-3 ಇಯರ್ಸ್ ಇಂದನೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ನೀವು ಇಲ್ಲಿ ನೋಡಬಹುದು 2021 ಅಕ್ಟೋಬರ್ ಇಂದ ಸೇಮ್ ರೇಂಜ್ ಅಲ್ಲಿ ಇದೆ. ಸ್ವಲ್ಪ ರಿಕವರಿಯನ್ನ ಮಾಡಿತ್ತು ಇತ್ತೀಚೆಗೆ, ಈಗ ಅದು ಡೌನ್ ಆಗಿದೆ. ಬಟ್ ಖಂಡಿತ IT ಸೆಕ್ಟರ್ ಅಲ್ಲಿ ಒಳ್ಳೆ ಕಂಪನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಸರ್ವೋಟೆಕ್ ಪವರ್. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ, ಕಂಪನಿಗೆ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ. ಸೊ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ಡೌನ್ ಆಯಿತು. ಓವರ್ ಆಲ್ ಮಾರ್ಕೆಟ್ ಅಲ್ಲೇ ಸೆಂಟಿಮೆಂಟ್ ನೆಗೆಟಿವ್ ಇರೋವಾಗ ಸೊ ನಾವೆಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನೆಗೆಟಿವ್ ಆಗಿ ಇಲ್ಲೂ ಬಂತು ಪರ್ಫಾರ್ಮೆನ್ಸ್. HG ಇನ್ಫ್ರಾ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದ್ದು 1026 ಕೋಟಿ. ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ 2.36%. 1026 ಕೋಟಿ ಅಂದ್ರೆ ಯೂಜ್ ಆರ್ಡರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಸ್ಟ್ 6,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗಾಗಿ ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಲೆಮನ್ ಟ್ರೀ. ಲೆಮನ್ ಟ್ರೀ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ. 80 ರೂಮ್ಸ್ ಇರುವಂತಹ ಹೋಟೆಲ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ತ್ರಿಪುರಾದಲ್ಲಿ ಅಂತ. ಸೊ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ಬಟ್ ಓಪನಿಂಗ್ ಚೆನ್ನಾಗಿ ಇತ್ತು ನೋಡಬಹುದು. ಸೊ ಅದರ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ 0.31% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ IRCTC ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ. ಸೊ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ. ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಡಾಕ್ಟರ್ ರೆಡ್ಡಿಸ್ ಅಲ್ಲಿ ನೋಡಬಹುದು ಮೋರ್ ದನ್ 3% ಡೌನ್ ಫಾಲ್ ಕಂಡು ಬಂದಿದೆ.
ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಸೊ ಆ ನ್ಯೂಸ್ ಇಲ್ಲಿ ಕಾಣ್ತಾ ಇಲ್ಲ. ಕಂಪನಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡುವಂತ ಒಂದು ಡ್ರಗ್ ಅನ್ನ ರಿಲೀಸ್ ಮಾಡಿದೆ, UK ನಲ್ಲಿ ಎಸ್ಪೆಷಲಿ. ಆಕ್ಚುಲಿ ಪಾಸಿಟಿವ್ ನ್ಯೂಸ್ ಅದು, ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ, ನೋಡಬಹುದು. ಸೊ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿಗಳು. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ. ನೆಕ್ಸ್ಟ್ ಜಿಂದಾಲ್ ಸ್ಟೈನ್ಲೆಸ್ ಇವತ್ತು 0.8% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾನೇ ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿನೂ ಕೂಡ ಮಾಡಿತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಈಗಾಗಲೇ ಟ್ವಿಟರ್ ಅಲ್ಲಿ ಕೊಟ್ಟಿದೆ. ಜಿಂದಾಲ್ ಸ್ಟೈನ್ಲೆಸ್ ಪಾರ್ಟ್ನರ್ಸ್ ವಿತ್ JBM ಆಟೋ. ನೀವು ಇಲ್ಲಿ ನೋಡಬಹುದು 500 ಎನರ್ಜಿ ಎಫಿಷಿಯಂಟ್ ಎಲೆಕ್ಟ್ರಿಕ್ ಬಸ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ JBM ಆಟೋ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಕಂಪನಿ. ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಹಾಗೆ JBM ಆಟೋ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ಅದಕ್ಕೆ. ಹಾಗಾಗಿ ಸಪರೇಟ್ ವಿಡಿಯೋದಲ್ಲಿ ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅದಾನಿ ಗ್ರೀನ್ ಎನರ್ಜಿ ಇವತ್ತು 2.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಯಿಂದ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಅಂದ್ರೆ ಮೊನ್ನೆ ನಾನು ವಿಡಿಯೋ ಕವರ್ ಮಾಡಿದ್ದೆ, US ಅಲ್ಲಿ ಎನ್ಕ್ವೈರಿ ನಡೀತಿದೆ ಕಂಪನಿಯ ಮೇಲೆ ಅಂತ. ಅಂದ್ರೆ ಗ್ರೀನ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಆರ್ಡರ್ ಗಳನ್ನ ಪಡ್ಕೊಳ್ಳಿಕ್ಕೆ ಅಫಿಷಿಯಲ್ಸ್ಗೆ ಲಂಚ ಕೊಟ್ಟಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ನಮಗೆ ಇಲ್ಲಿವರೆಗೂ US ಜುಡಿಷಿಯರಿಯಿಂದ ಯಾವುದೇ ರೀತಿಯ ಎನ್ಕ್ವೈರೀಸ್ ಬಂದಿಲ್ಲ, ಸೊ ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಅಥವಾ 0.72% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಇದನ್ನು ಕೂಡ ನಾನು ಈಗಾಗಲೇ ಟ್ವಿಟರ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಕಂಪನಿಗೆ ಅಸ್ಸಾಂ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂದ 10 EV ಬಸ್ ಗಳಿಗೆ ಆರ್ಡರ್ ಸಿಕ್ಕಿದೆ. ಸುಮಾರು 15 ಕೋಟಿ ಮೊತ್ತದ ಆರ್ಡರ್ ಇದು. ನೆಕ್ಸ್ಟ್ 90 ಡೇಸ್ ಅಲ್ಲಿ ಈ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡುವಂತ ಆರ್ಡರ್ ಇದು. ಆ ಕಾರಣಕ್ಕಾಗಿ ಸುದ್ದಿಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಇಲ್ಲೂ ಕೂಡ ಕೊನೆಯಲ್ಲಿ ಈ ನ್ಯೂಸ್ ಬಂದಿದ್ದು ಆಲ್ಮೋಸ್ಟ್ 3 ಗಂಟೆ ಸುಮಾರಿಗೆ ಅಂದ್ಕೊಳ್ತೀನಿ. ಸೊ ಆ ಸಮಯದಲ್ಲಿ ಬಂತು. ಸ್ಟಾಕ್ ಅಲ್ಲಿ ಒಳ್ಳೆ ರಿಕವರಿ ಆಗಲಿ ಅಥವಾ ಪಾಸಿಟಿವ್ ರಿಯಾಕ್ಷನ್ ಆಗಲಿ ಬರಲೇ ಇಲ್ಲ, ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ನೆಕ್ಸ್ಟ್ ಮಣಪ್ಪುರಂ ಫೈನಾನ್ಸ್. ಮಣಪ್ಪುರಂ ಫೈನಾನ್ಸ್ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಂಡಿದ್ದು. ನೀವು ಇಲ್ಲಿ ನೋಡಬಹುದು, ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಫಾರ್ FY25 ಅರೌಂಡ್ 6,000 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದು. ಅಪ್ಡೇಟ್ ಬಂದಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ಅಥವಾ ಪಾಸಿಟಿವ್ ರಿಯಾಕ್ಷನ್ ಕೂಡ ಇಲ್ಲ. ನೆಕ್ಸ್ಟ್ ಆಕೆ ನಾವು ಬರೆದಿದ್ರೆ ಅವೆಲ್ಸ್ ಇಂಡಿಯಾ. ಸೊ ಅವೆಲ್ಸ್ ಇಂಡಿಯಾದ ಬಗ್ಗೆ ಕೂಡ ಕೆಲವೊಂದು ಅಪ್ಡೇಟ್ಸ್ ಗಳು ಬಂದಿದೆ. ಸೊ ಕಂಪನಿ ಥ್ರೂ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡಿದೆ. ಏರ್ ಕಂಡೀಷನ್ ಗೆ ಸಂಬಂಧಪಟ್ಟಂತೆ, ಹಾಗೆ ವಾಷಿಂಗ್ ಮೆಷಿನ್, ಹಾಗೆ ಫಾಸ್ಟೆಸ್ಟ್ ಐಸ್ ಮೇಕಿಂಗ್ ರೆಫ್ರಿಜರೇಟರ್ ಅರೌಂಡ್ 29 ಮಿನಿಟ್ಸ್ ಅಲ್ಲಿ ಐಸ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ ಎಕ್ಸ್ಚೇಂಜಸ್ಗೆ. ಹಾಗೆ ಗೂಗಲ್ QLED ಟಿವಿ ಕೂಡ ಲಾಂಚ್ ಮಾಡಿದೆ. ಸೊ ಈ 4 ಅಪ್ಡೇಟ್ ಅನ್ನ ಕಂಪನಿ ಎಕ್ಸ್ಚೇಂಜಸ್ ಗಳಿಗೆ ತಿಳಿಸಿದೆ. ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ. 3% ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿಗಳು. ಸೊ ಒಳ್ಳೆ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತಂದ್ರೆ ಬಿಸ್ನೆಸ್ ವೈಸ್. ನೆಕ್ಸ್ಟ್ ಪಾಪ್ಯುಲರ್ ವೆಹಿಕಲ್ಸ್ ಅಂಡ್ ಸರ್ವಿಸಸ್ IPO ಇವತ್ತು ಲಿಸ್ಟಿಂಗ್ ಇತ್ತು. ಸೊ ಲಿಸ್ಟಿಂಗ್ ನೋಡಬಹುದು 6.39% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಲಿಸ್ಟಿಂಗ್ ಡೇ ಅರೌಂಡ್ 295 ರೂಪೀಸ್ ಇಶ್ಯೂ ಪ್ರೈಸ್ ಇತ್ತು. ಲಿಸ್ಟ್ ಆಗಿದೆ 289ಗೆ. ನೀವು ಇಲ್ಲಿ ನೋಡಬಹುದು 289 ಓಪನ್. ಸೊ ಅದರ ನಂತರ 262 ವರೆಗೂ ಹೋಗಿ ಬಂದು 276ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಖಂಡಿತ ಇನ್ವೆಸ್ಟ್ ಮಾಡಿದವರಿಗೆ ಲಾಸ್ ಅನ್ನೇ ಮಾಡಿದೆ ಮೊದಲನೇ ದಿನ. ನೆಕ್ಸ್ಟ್ ಪತಂಜಲಿ ಫುಡ್ಸ್ ಇವತ್ತು 4% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಬಾಬಾ ರಾಮದೇವ್ ಹಾಗೂ ಆಚಾರ್ಯ ಬಾಲಕೃಷ್ಣ ಅವರಿಗೆ ಸುಪ್ರೀಂ ಕೋರ್ಟ್ ಸಮೋನ್ ಇಶ್ಯೂ ಮಾಡಿದೆ. ನೆಕ್ಸ್ಟ್ ಇಯರಿಂಗ್ ಅಲ್ಲಿ ಇಬ್ರು ಕೋರ್ಟ್ ಗೆ ಬರಬೇಕು ಅಂತ. ಅವರ ಮಿಸ್ಲೀಡಿಂಗ್ ಆರ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ರಿಯಾಕ್ಷನ್ ಕಂಡು ಬಂದಿದೆ. 4% ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ BHEL ಅಲ್ಲಿ ಇವತ್ತು 2.36% ಡೌನ್ ಫಾಲ್ ಕಂಡು ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನಪ್ಪಾ ಅಂತಂದ್ರೆ ನೋಡಬಹುದು, BHEL ಬ್ಯಾಕ್ಸ್ 1600 ಮೆಗಾವ್ಯಾಟ್ ಥರ್ಮಲ್ ಪ್ರಾಜೆಕ್ಟ್ ಫ್ರಮ್ NTPC. ಸೊ ಬಿಗ್ ಪ್ರಾಜೆಕ್ಟ್ ಅಗೇನ್ BHEL ಗೆ ಸಿಗ್ತಾ ಇರೋದು. ಈಗಾಗಲೇ ಸಾಕಷ್ಟು ಪ್ರಾಜೆಕ್ಟ್ ಗಳು ಸಿಕ್ಕಿದಾವೆ, ಥರ್ಮಲ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಈಗ ಅಗೇನ್ ಥರ್ಮಲ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಒಳ್ಳೆ ನ್ಯೂಸ್ ಶೇರ್ ಹೋಲ್ಡರ್ಸ್ಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ಇವೆಲ್ಲನೂ ಕೂಡ ಒನ್ಸ್ ಎಕ್ಸಿಕ್ಯೂಷನ್ ಶುರುವಾದ್ರೆ ಆಗ ಕಂಪನಿಗೆ ಅಥವಾ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಂಡು ಬರುತ್ತವೆ. ಸೊ ಈಗೆಲ್ಲಾನು ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಾ ಇದೆ. ಒಂದ್ ಸಲಿಂದ ಎಕ್ಸಿಕ್ಯೂಷನ್ ಆಗ್ಲಿಕ್ಕೆ ಶುರುವಾದ್ರೆ ಸೊ ಕಂಪನಿಯ P&L ಇಂಪ್ರೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆಗ ಸ್ಟಾಕ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ REC ಬೋರ್ಡ್ ಮೀಟಿಂಗ್ ಇತ್ತು ಇವತ್ತು. ₹4.50 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. 28ನೇ ತಾರೀಕು ಎಕ್ಸ್ ಡೇಟ್ ಇರುತ್ತೆ. 28ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ REC ಇರುತ್ತೋ ಅವ್ರಿಗೆಲ್ರಿಗೂ ಕೂಡ ₹4.50 ಇಂಟಿರಿಮ್ ಡಿವಿಡೆಂಡ್ ಸಿಗುತ್ತೆ. ಸೊ ಡಿವಿಡೆಂಡ್ ಕಾರಣಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡಬಹುದು ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಬಟ್ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ, ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡುತ್ತೆ. ನೀವು ಡಿವಿಡೆಂಡ್ ಈಲ್ಡ್ ಕೂಡ ನೋಡಬಹುದು, ಮೋರ್ ದನ್ 3% ಇದೆ. ನೆಕ್ಸ್ಟ್ HCL ಟೆಕ್ನಾಲಜೀಸ್ ಕಂಪನಿ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಅಂದ್ರೆ ಸೆಮಿಕಂಡಕ್ಟರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ SIP ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ
ಕ್ಯಾಸ್ಟ್ ಅಥವಾ ಕಂಪ್ಯೂಟರ್ ಏಡೆಡ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಬಟ್ ಓವರ್ ಆಲ್ IT ಸೆಕ್ಟರ್ ಇವತ್ತು ಭರ್ಜರಿಯಾಗಿ ಡೌನ್ ಆಯಿತು. ಹಾಗೆ ಇದು ಕೂಡ ಆಲ್ಮೋಸ್ಟ್ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಳ್ಳೆ ರಿಯಾಕ್ಷನ್ ಕಂಡು ಬರಲೇ ಇಲ್ಲ. ನೆಕ್ಸ್ಟ್ ಹಿಂದೂಸ್ತಾನ್ ಯುನಿಲಿವರ್ ಇವತ್ತು 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಎಸ್ಪೆಷಲಿ ಯುನಿಲಿವರ್ ಗೆ ಸಂಬಂಧಪಟ್ಟಂತೆ ಇದರ ಪೇರೆಂಟ್ ಕಂಪನಿ ಯುನಿಲಿವರ್ ವಿಲ್ ಸ್ಪಿನ್ ಆಫ್ ದ $8 billion ಐಸ್ ಕ್ರೀಮ್ ಬಿಸ್ನೆಸ್. ಅಂದ್ರೆ ಇದು ರಿವರ್ಸ್ ಮರ್ಜರ್ ಸ್ಪಿನ್ ಆಫ್ ಅಂದ್ರೆ ಐಸ್ ಕ್ರೀಮ್ ಬಿಸ್ನೆಸ್ ಅನ್ನ ಸಪರೇಟ್ ಮಾಡುವಂತದ್ದು. ಇದು ಹಿಂದೂಸ್ತಾನ್ ಯುನಿಲಿವರ್ ನ ಪೇರೆಂಟ್ ಕಂಪನಿ ಯುನಿಲಿವರ್ UK ನಲ್ಲಿ ಇರುವಂತಹ ಕಂಪನಿ. ಅದರಲ್ಲಿ ಈ ನ್ಯೂಸ್ ಬಂದಿರೋದು. ಬಟ್ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ. 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಐನಾಕ್ಸ್ ಗ್ರೀನ್ ಎನರ್ಜಿ ಇವತ್ತು 4.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ನೋಡಬಹುದು. ಕಂಪನಿಯ ಸಬ್ಸಿಡಿಯರಿ 33 WTGs ಆರ್ಡರ್ ಪಡ್ಕೊಂಡಿದೆ. ಹಾಗೆ ನೀವು ಇಲ್ಲೂ ನೋಡಬಹುದು NLC ಇಂಡಿಯಾದಿಂದ ಇದು ಸಿಕ್ಕಿರುವಂತದ್ದು. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.